ಮರುಭೂಮಿಗಳು ಪ್ರಪಂಚದ ಅತಿ ವಿಸ್ಮಯಕಾರಿ ಮತ್ತು ವೈಶಿಷ್ಟ್ಯಪೂರ್ಣ ಸ್ಥಳಗಳಲ್ಲಿ ಒಂದಾಗಿವೆ. ಇವು ಬಹಳ ಉಷ್ಣವಾದ ಸ್ಥಳಗಳು ಅಥವಾ ತೀಕ್ಷ್ಣ ಚಳಿಯು ಪ್ರದೇಶಗಳಾಗಿರಬಹುದು. ಮಣ್ಣಿನ ದಂಡೆಗಳು, ಕಡಿಮೆಯಾದ ಪರಿಸರ ಮತ್ತು ಅಪರೂಪದ ಪ್ರಾಣಿಗಳ ಅಸ್ತಿತ್ವವು ಮರುಭೂಮಿಗಳಿಗೆ ಒಂದು ವಿಶೇಷತೆಯನ್ನು ನೀಡುತ್ತವೆ. ಪ್ರಪಂಚದ ಕೆಲವು ಮರುಭೂಮಿಗಳು ತಮ್ಮ ಅತಿದೊಡ್ಡ ವಿಸ್ತಾರಕ್ಕೆ, ಅಪರೂಪದ ನೈಸರ್ಗಿಕ ಸೌಂದರ್ಯಕ್ಕೆ ಮತ್ತು ಜನರ ಬದುಕಿನ ಮೇಲೆ ಬೀರುವ ಪ್ರಭಾವಕ್ಕೆ ಪ್ರಸಿದ್ಧವಾಗಿವೆ. ಈ ವಿಡಿಯೋದಲ್ಲಿ ನಾವು ಈ ರೀತಿಯ ಟಾಪ್ 10 ಮರುಭೂಮಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 10, ಗ್ರೇಟ್ ಬೇಸಿನ್ ಡಿಸರ್ಟ್. ಅಮೆರಿಕದ ಪಶ್ಚಿಮ ಭಾಗದಲ್ಲಿರುವ ಒಂದು ಪ್ರಮುಖ ಮರುಭೂಮಿಯಾಗಿದ್ದು ಅದು ನೆವಾದಾ ರಾಜ್ಯದ ಬಹುಭಾಗವನ್ನು ಆವರಿಸಿದೆ. ಈ ಮರುಭೂಮಿ ಉತ್ತರ ಅಮೆರಿಕದ ಅತಿದೊಡ್ಡ ಮರುಭೂಮಿಗಳಲ್ಲಿ ಒಂದಾಗಿದೆ. ಇದು 6,65,000 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸುತ್ತದೆ. ಇದು ಶೀತೋಷ್ಣ ಮರುಭೂಮಿಯಾಗಿ ಚಳಿಗಾಲದಲ್ಲಿ ತೀಕ್ಷ್ಣ ಹಿಮಪಾತ ಮತ್ತು ಬೇಸಿಗೆಯಲ್ಲಿ ಉಷ್ಣತೆಯನ್ನು ಹೊಂದಿರುತ್ತದೆ. ಮಳೆಯ ಪ್ರಮಾಣ ಕಡಿಮೆ, ಸುಮಾರು 200ರಿಂದ 300 ಮಿಲಿಮೀಟರ್ ಮಾತ್ರ. ಈ ಪ್ರದೇಶದಲ್ಲಿ ಸೇಜ್ ಬ್ರಷ್ ಎಂಬ ಸಸ್ಯ ವಿಶೇಷವಾಗಿ ಕಂಡುಬರುತ್ತವೆ. ನಂಬರ್ 9, ಸಿರಿಯನ್ ಡೆಸರ್ಟ್. ಮಧ್ಯಪೂರ್ವದಲ್ಲಿ ಇರುವ ಪ್ರಮುಖ ಮರುಭೂಮಿಯಾಗಿದೆ. ಇದು ಸಿರಿಯಾ, ಜೋರ್ಡನ್, ಇರಾಕ್ ಮತ್ತು ಸೌದಿ ಅರೇಬಿಯಾ ದೇಶಗಳಿಗೆ ವ್ಯಾಪಿಸಿದೆ. ಈ ಮರುಭೂಮಿ ಬಾಹ್ಯಾಕಾಶದಿಂದ ಕಾಣುವಂತೆ ವಿಶಾಲವಾದ ಕಲ್ಲುಮಯ ಮತ್ತು ಮರಳುಮಯ ಪ್ರದೇಶವಾಗಿದೆ. ಸಿರಿಯನ್ ಮರುಭೂಮಿ ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಈ ಮರುಭೂಮಿಯ ಹವಾಮಾನ ಅತ್ಯಂತ ಉಷ್ಣವಾಗಿದ್ದು ಬೇಸಿಗೆಯಲ್ಲಿ 45 ಡಿಗ್ರಿ ಸೆಲ್ಸಿಯಸ್ ತಲುಪಬಹುದು. ಚಳಿಗಾಲದಲ್ಲಿ ತೀಕ್ಷ್ಣ ತಂಪು ಉಷ್ಣತೆ ಇರುತ್ತದೆ. ಅಷ್ಟಲ್ಲದೆ ಕೆಲವೊಮ್ಮೆ ಮಳೆಯ ಪ್ರಮಾಣ ಕಡಿಮೆ ಇರಬಹುದು, 100 ಮಿಲಿಮೀಟರ್ಗಿಂತ ಕಡಿಮೆ. ಮರುಭೂಮಿಯ ಸಸ್ಯಜೀವಿಗಳು ಕ್ಯಾಂಫರ್, ಬೈಲ್ಡ್ ಗ್ರಾಸ್ ಮತ್ತು ಸೋಳ್ ಸಸ್ಯಗಳು ಒಳಗೊಂಡಿದೆ. ಈ ಮರುಭೂಮಿ. ನಂಬರ್ 8, ಕಲಹರಿ ಡೆಸರ್ಟ್. ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿ ಇರುವ ಒಂದು ವಿಶಾಲವಾದ ಮರುಭೂಮಿಯಾಗಿದೆ. ಇದು ಬೋಟ್ಸ್ವಾನಾ, ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ವ್ಯಾಪ್ತಿಯಲ್ಲಿ ವಿಸ್ತರಿಸಿದೆ. ಇದರ ಹೆಸರಿನ ಅರ್ಥ ತೀರ ಜಲವಿಲ್ಲದ ಪ್ರದೇಶ, ಆದರೆ ಇದು ಪೂರ್ಣವಾಗಿ ಮರಳಿನಿಂದ ಆವೃತವಾಗಿಲ್ಲ. ಕೆಲವು ಭಾಗಶಃ ಗಿಡಗಳಿಂದ ಕೂಡಿದ್ದು ಪ್ರದೇಶವೂ ಇದೆ. ಕಲಹರಿ ಮರುಭೂಮಿ ಸುಮಾರು 6,60,000 ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದೆ. ಇದು ಅತ್ಯಂತ ಪುರಾತನ ಮರುಭೂಮಿಗಳಲ್ಲಿ ಒಂದಾಗಿದೆ. 55 ಮಿಲಿಯನ್ ವರ್ಷಗಳಷ್ಟು ಹಳೆಯದು. ಕಲಹರಿ ಮರುಭೂಮಿಯ ಹವಾಮಾನ ಉಷ್ಣವಾಯುವಿಯಾಗಿ ಬೇಸಿಗೆಯಲ್ಲಿ ತೀವ್ರ ಉಷ್ಣ ಮತ್ತು ಚಳಿಗಾಲದಲ್ಲಿ ತಂಪಾಗಿರುತ್ತದೆ. ಥೋರ್ನ್ ಬುಷ್, ಮರುಭೂಮಿಯ ಹುಲ್ಲು ಮತ್ತು ಬಾವೋಬಾಬ್ ಮರಗಳು ಇಲ್ಲಿ ಕಾಣಸಿಗುತ್ತವೆ. ನಂಬರ್ 7, ಗ್ರೇಟ್ ವಿಕ್ಟೋರಿಯಾ ಡೆಸರ್ಟ್. ಆಸ್ಟ್ರೇಲಿಯಾದ ಅತ್ಯಂತ ದೊಡ್ಡ ಮರುಭೂಮಿಯಾಗಿದೆ. ಇದು ಆಸ್ಟ್ರೇಲಿಯಾದ ಪಶ್ಚಿಮ ಮತ್ತು ದಕ್ಷಿಣ ಆಸ್ಟ್ರೇಲಿಯಾ ರಾಜ್ಯಗಳಿಗೆ ವ್ಯಾಪಿಸಿರುವ ಒಂದು ವಿಶಾಲವಾದ ಮರಳುಭೂಮಿ. ಈ ಮರುಭೂಮಿಯು ಅದರ ವಿಶಿಷ್ಟ ಪರಿಸರ, ಸಸ್ಯಜೀವಿ ಮತ್ತು ಪ್ರಾಣಿಜೀವಿಗಳಿಗಾಗಿ ಪ್ರಖ್ಯಾತವಾಗಿದೆ. ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ 3,48,750 ಚದರ ಕಿಲೋಮೀಟರ್ ಪ್ರದೇಶವನ್ನು ಆವರಿಸುತ್ತದೆ. ಹವಾಮಾನವು ಉಷ್ಣವಾಗಿದ್ದು ಬೇಸಿಗೆಯಲ್ಲಿ ಉಷ್ಣತೆ 40 ಡಿಗ್ರಿಗಿಂತ ತಲುಪಬಹುದು. ಚಳಿಗಾಲದಲ್ಲಿ ಮೈನಸ್ಗಳಲ್ಲಿ ತಂಪಾಗುತ್ತದೆ. ವರ್ಷಕ್ಕೆ ಇಲ್ಲಿ ಸರಾಸರಿ 200ರಿಂದ 250 ಮಿಲಿಮೀಟರ್ನಷ್ಟು ಮಳೆ ಸುರಿಯುತ್ತದೆ. ಈ ಮರುಭೂಮಿಯಲ್ಲಿ ಅಬೋರ್ಜಿನಲ್ಸ್ ಜನಾಂಗ ಸಾವಿರಾರು ವರ್ಷಗಳಿಂದ ಜೀವಿಸುತ್ತಿದ್ದಾರೆ. ನಂಬರ್ 6, ಪ್ಯಾಟಗೋನಿಯನ್ ಡೆಸರ್ಟ್. ಇದನ್ನು ಪ್ಯಾಟಗೋನಿಯನ್ ಸ್ಟೆಪೆ ಎಂದು ಕರೆಯಲಾಗುತ್ತದೆ. ದಕ್ಷಿಣ ಅಮೆರಿಕದ ಅತಿದೊಡ್ಡ ಮರುಭೂಮಿಯಾಗಿದೆ. ಇದು ಅರ್ಜೆಂಟೀನಾ ಮತ್ತು ಚಿಲಿ ದೇಶಗಳ ಪ್ಯಾಟಗೋನಿಯಾ ಪ್ರದೇಶದಲ್ಲಿ ಇದು ವಿಸ್ತಾರಗೊಂಡಿದೆ. ಪ್ಯಾಟಗೋನಿಯನ್ ಮರುಭೂಮಿ ವಿಶ್ವದ ಎತ್ತರದ ಮತ್ತು ಶೀತಪ್ರಧಾನ ಮರುಭೂಮಿಗಳಲ್ಲಿ ಒಂದಾಗಿದೆ. ಪ್ಯಾಟಗೋನಿಯನ್ ಮರುಭೂಮಿ ಸುಮಾರು 6,73,000 ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದ್ದು ದಕ್ಷಿಣ ಅಮೆರಿಕದ 2ನೇ ಅತಿದೊಡ್ಡ ಮರುಭೂಮಿಯಾಗಿದೆ. ವರ್ಷಪೂರ್ತಿ ಉಷ್ಣತೆ 0ನಿಂದ -12ರವರೆಗೆ ಇರುತ್ತದೆ. 200ರಿಂದ 400 ಮಿಲಿಮೀಟರ್ನಷ್ಟು ಮಳೆ ಕೆಲವು ಭಾಗಗಳಿಗೆ ಮಾತ್ರ ಸುರಿಯುತ್ತದೆ. ಪ್ಯಾಟಗೋನಿಯನ್ ಪ್ರದೇಶದಲ್ಲಿ ಹಿಂದಿನಿಂದ ಅರಾವಾಕನ್ ಮತ್ತು ಟೆಹುಲ್ಟೆ ಪ್ರಾಚೀನ ಜನಾಂಗಗಳು ಇಲ್ಲಿ ಜೀವಿಸುತ್ತವೆ. ನಂಬರ್ 5, ಗೋಬಿ ಡಿಸರ್ಟ್. ಚೀನಾ ಮತ್ತು ಮಂಗೋಲಿಯಾದ ನಡುವಿನ ಪ್ರದೇಶದಲ್ಲಿ ಇರುವ ಏಷಿಯಾದ ಅತಿದೊಡ್ಡ ಮರುಭೂಮಿಯಾಗಿದೆ. ಇದು ವಿಶ್ವದ ಪ್ರಖ್ಯಾತ ಮರುಭೂಮಿಗಳಲ್ಲಿ ಒಂದಾಗಿದ್ದು ತನ್ನ ವಿಶಾಲವಾದ ಕಲ್ಲುಮಯ ಮರಳು ಪ್ರದೇಶಗಳು, ಉಜ್ವಲವಾದ ಪರಿಸರ ಮತ್ತು ಐತಿಹಾಸಿಕ ಮಹತ್ವದಿಂದ ವಿಶ್ವದ ಗಮನ ಸೆಳೆಯುತ್ತದೆ. ಗೋಬಿ ಮರುಭೂಮಿ 13 ಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿದ್ದು ಇದು ವಿಶ್ವದ 5ನೇ ಅತಿದೊಡ್ಡ ಮರುಭೂಮಿಯಾಗಿದೆ. ಬೇಸಿಗೆಯಲ್ಲಿ 40 ಡಿಗ್ರಿ ಉಷ್ಣತೆಗೆ ಮತ್ತು ಚಳಿಗಾಲದಲ್ಲಿ -40 ತಾಪಮಾನಕ್ಕೆ ತಲುಪುತ್ತದೆ. ವರ್ಷಪೂರ್ತಿ 194 ಮಿಲಿಮೀಟರ್ ಪ್ರಮಾಣದ ಮಳೆ ಇಲ್ಲಿ ಬೀಳುತ್ತದೆ. ಇಲ್ಲಿ
ಬ್ಯಾಕ್ಟೀರಿಯನ್ ಒಂಟೆ, ಮಂಗೋಲಿಯನ್ ಕತ್ತೆ, ಸ್ನೋ ಲೆಪರ್ಡ್ ಮತ್ತು ಗೋಬಿ ಪಾಮ್ನಂತಹ ಪ್ರಾಣಿಗಳು ವಾಸಿಸುತ್ತವೆ. ನಂಬರ್ 4 ಅರೇಬಿಯನ್ ಡೆಸರ್ಟ್ ವಿಶ್ವದ ಪ್ರಮುಖ ಮರುಭೂಮಿಗಳಲ್ಲಿ ಒಂದಾಗಿದೆ. ಇದು ಪಶ್ಚಿಮ ಏಷ್ಯಾದಲ್ಲಿರುವ ಸುಮಾರು 23 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದರ ಪ್ರಮುಖ ಭಾಗ ಸೌದಿ ಅರೇಬಿಯಾ, ಯೆಮನ್, ಓಮನ್, ಕುವೈಟ್, ಕತಾರ್, ಬಹ್ರೇನ್ ಮತ್ತು UAE ದೇಶಗಳಲ್ಲಿ ಇದೆ. ಅರೇಬಿಯನ್ ಮರುಭೂಮಿ ವಿಶ್ವದ ಮೊಟ್ಟಮೊದಲನೆಯ ದೊಡ್ಡ ಮರುಭೂಮಿಗಳಲ್ಲಿ ಒಂದಾಗಿದ್ದು, ಇಲ್ಲಿ ಒಂಟೆ, ಫೆನಕ್ ಫ್ಯಾಕ್ಸ್, ಗ್ರೀನ್ ಹೀಟ್ ಪ್ಲ್ಯಾಂಟ್ಸ್ ಮತ್ತು ವಿವಿಧ ರೀತಿಯ ಹಕ್ಕಿಗಳು ಕಂಡುಬರುತ್ತವೆ. ಈ ಪ್ರದೇಶದಲ್ಲಿ ತೈಲದ ದೊಡ್ಡ ಪ್ರಮಾಣದ ದಾಸ್ತಾನುಗಳಿವೆ. ಈ ಕಾರಣದಿಂದಾಗಿ ಇದು ಜಾಗತಿಕ ಆರ್ಥಿಕತೆಯ ಪ್ರಮುಖ ಕೇಂದ್ರವಾಗಿದೆ. ಉಷ್ಣಮಟ್ಟ ಎತ್ತರವಾಗಿ 40ರಿಂದ 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೋಗುತ್ತದೆ. ಅರೇಬಿಯನ್ ಮರುಭೂಮಿ ತನ್ನ ವಿಶಾಲತೆ, ಸೌಂದರ್ಯ ಮತ್ತು ಆರ್ಥಿಕ ಪ್ರಾಮುಖ್ಯತೆಯಿಂದ ಪ್ರಪಂಚದ ಗಮನವನ್ನು ಸೆಳೆಯುತ್ತದೆ. ನಂಬರ್ 3 ಸಹಾರಾ ಡಿಸರ್ಟ್. ಸಹಾರಾ ಮರಳುಗಾಡು ವಿಶ್ವದ ಅತಿದೊಡ್ಡ ಬೀಸು ಮರಳುಗಾಡು ಆಗಿದೆ. ಆಫ್ರಿಕಾ ಖಂಡದ ಉತ್ತರ ಭಾಗದಲ್ಲಿ ನೆಲೆಯಾಗಿದ್ದು, ಇದು ಸುಮಾರು 92 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು 16 ದೇಶಗಳನ್ನು ವ್ಯಾಪಿಸಿದೆ. ಆಫ್ರಿಕಾದ ಉತ್ತರ ಭಾಗವನ್ನು ವ್ಯಾಪಿಸುತ್ತಿದ್ದು, ಇದು ಅಲ್ಜೀರಿಯಾ, ಲಿಬಿಯಾ, ಈಜಿಪ್ಟ್, ಸುದಾನ್, ಚಾಡ್, ನೈಜರ್, ಮಾಲಿ ಮತ್ತು ಮೊರೊಕೊ ಸೇರಿದಂತೆ 11 ದೇಶಗಳನ್ನು ವ್ಯಾಪಿಸಿದೆ. ಇದು ಅಟ್ಲಾಂಟಿಕ್ ಸಾಗರದಿಂದ ಕೆಂಪು ಸಮುದ್ರದವರೆಗೆ ಹರಡಿದೆ. ದಿನದಲ್ಲಿ ಉಷ್ಣಾಂಶ ಅತ್ಯಧಿಕವಾಗಿ 50 ಡಿಗ್ರಿ ಉರಿಯುತ್ತದೆ ಮತ್ತು ರಾತ್ರಿ ಚಳಿ ತೀವ್ರ ಕಂಡುಬರುತ್ತದೆ. ವರ್ಷಪೂರ್ತಿ ಅತಿ ಅಲ್ಪ 10 ಸೆಂಟಿಮೀಟರ್ ಮಳೆ ಇಲ್ಲಿ ಸುರಿಯುತ್ತದೆ. ನಂಬರ್ 2 ಆರ್ಕ್ಟಿಕ್ ಪೋಲಾರ್ ಡೆಸರ್ಟ್. ಪ್ರಪಂಚದ ಅತಿ ಶೀತಲ ಮತ್ತು ಅಳಿವಿನ ಪರಿಸರಗಳ ಪೈಕಿ ಒಂದಾಗಿದೆ. ಇದು ಆರ್ಕ್ಟಿಕ್ ವಲಯದಲ್ಲಿ ಮುಖ್ಯವಾಗಿ ಉತ್ತರ ಧ್ರುವದ ಸುತ್ತಲೂ ವಿಸ್ತಾರವಾಗಿ ಕಾಣಿಸುತ್ತದೆ. ಈ ಪ್ರದೇಶವು ಕಡಿಮೆ ಮಳೆಪಾತ, ಕಡಿಮೆ ತಾಪಮಾನ ಮತ್ತು ಕಠಿಣ ವಾತಾವರಣದಿಂದ ಕೂಡಿದೆ. ಇದು ಕೆನಡಾ, ಗ್ರೀನ್ಲ್ಯಾಂಡ್ ಮತ್ತು ರಷ್ಯಾದ ಉತ್ತರ ಭಾಗಗಳಲ್ಲಿ ವಿಸ್ತಾರವಾಗಿದೆ. ಇದು ಸುಮಾರು 5 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದು, ಈ ಪ್ರದೇಶದಲ್ಲಿ ಪ್ರತಿ ವರ್ಷ ತೀವ್ರ ಶೀತಪಾನವೂ ಇರುತ್ತದೆ. ತಾಪಮಾನವು -40 ಡಿಗ್ರಿವರೆಗೆ ಇಳಿಯುತ್ತದೆ. ವರ್ಷದಲ್ಲಿ 250 ಮಿಲಿಮೀಟರ್ ಗಾಳಿಯಲ್ಲಿ ಮಂಜು ಮತ್ತು ಹಿಮಮಳೆ ಮಾತ್ರ ಇಲ್ಲಿ ಬೀಳುತ್ತದೆ. ನಂಬರ್ 1 ಅಂಟಾರ್ಕ್ಟಿಕ್ ಪೋಲಾರ್ ಡೆಸರ್ಟ್. ಪ್ರಪಂಚದ ಅತಿದೊಡ್ಡ ಮರುಭೂಮಿಯಾಗಿದ್ದು, ಇದು ಶೀತಲ ಮರುಭೂಮಿಯ ವೃತ್ತದಲ್ಲಿ ಬರುವುದು. ಇದನ್ನು ಧ್ರುವೀಯ ಮರುಭೂಮಿ ಎಂದು ಕರೆಯುತ್ತಾರೆ. ಇದು ವಿಶ್ವದ ಅತ್ಯಂತ ಹಿಮಮಯ, ಉಷ್ಣರಹಿತ ಮತ್ತು ಒತ್ತಲಿರುವ ಪ್ರದೇಶವಾಗಿದೆ. ಇದು ಸುಮಾರು 14 ಮಿಲಿಯನ್ ಚದರ ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ವಿಶ್ವದ ಅತಿದೊಡ್ಡ ಮರುಭೂಮಿಯಾಗಿದೆ. ಇಲ್ಲಿ ಉಷ್ಣಾಂಶ ಶೂನ್ಯದ ಕೆಳಗೆ -60 ಡಿಗ್ರಿವರೆಗೆ ಇರುತ್ತದೆ. ಇಲ್ಲಿ ಗಾಳಿಯಲ್ಲಿ ವಾರ್ಷಿಕವಾಗಿ ಕೇವಲ 50 ಮಿಲಿಮೀಟರ್ ಹಿಮ ಮಾತ್ರ ಬೀಳುತ್ತದೆ. ತೀವ್ರವಾದ ಗಾಳಿಗಳು 200 ಕಿಲೋಮೀಟರ್ ಪ್ರತಿ ಗಂಟೆಗೆ ವೇಗದಲ್ಲಿ ಬೀಸುತ್ತವೆ. ಇಲ್ಲಿ ಪ್ರಮುಖವಾಗಿ ಪೆಂಗ್ವಿನ್ ಪ್ರಜಾತಿಗಳು, ಸೀಲ್ಸ್ ಮತ್ತು ಹಲವಾರು ಜಲಚರ ಪ್ರಾಣಿಗಳು ಕಂಡುಬರುತ್ತವೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.